ಏ ಸೈಲೆನ್ಸ್. 23 ವರ್ಷ ಆಗಿದೆ ಅಷ್ಟೇ. ಆಶಿಕಿ ಇಷ್ಟ ಆಗಿದೆ. ಏ ಸೈಲೆಂಟ್ ಆಗಿರಲ್ಲ. ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ವರುಣ ಆ್ಯಕ್ಚುಲಿ 20 ವರ್ಷಕ್ಕೆ ಅಪ್ಪು ರಿಲೀಸ್ ಆಗ ಫಂಕ್ಷನ್ ಮಾಡಬೇಕು ಅಂತಿದ್ದ ಅವನು. ವರ್ಷ ಆಗಿಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ನಾನು ಮಗನ ಜೊತೆ ಮೇಡಮ್ ಕೆಲವು ಸಿನಿಮಾಗಳನ್ನು ನೋಡ್ತಾ ಇದ್ದರೆ ಮುಗಿದ್ರೆ ಸಾಕು ಅನಿಸುತ್ತೆ, ಬಟ್ ಮುಗಿಲೇಬಾರ್ದು ಅನ್ನೋ ರೀತಿಯ ಫೀಲ್ ಕೊಡ್ತಾ ಇದೆ. ಇವತ್ತಿಗಂತ ಅನಿಸ್ತಿದೆಯಾ ಇಲ್ಲ? ನಿಜವಾಗಿಯೂ ಅನಿಸ್ತಿದೆ. ನಾನು ಅದೇ ಹೇಳೋದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ಬರು ಅಂದರೆ ಅಪ್ಪು ಮತ್ತು ಸುಚಿ ಕ್ಯಾರೆಕ್ಟರ್ ನಿಜವಾಗ್ಲೂ ಮನುಷ್ಯ ತುಂಬ ಫೀಲ್ ಆಗುತ್ತೆ. ಅವ್ರಿಗೂ ಬೇಗ ಮದುವೆ ಆಗೋಗ್ಬಿಡಿ ಅಂತ ಅನಿಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಆಗ್ಬೋದು ಅಷ್ಟೇ, ನಾಟ್ ಆಸ್ ದ ಆ್ಯಕ್ಟರ್ ಆಫ್ ದ ಮೂವಿ. ಬಟ್ ಯಾಸ್ ಮೇಡಮ್ ಒಂದು ವಿಷಯ, ನಿನ್ನೆ ಮಾತಾಡ್ತಾ ಎಮೋಷನ್ ಆದ್ರಿ. ಅಂದರೆ ನಿಮ್ಮ ಕುಟುಂಬಕ್ಕೆ ಅಪ್ಪ ಅಮ್ಮ ಕೂಡ ಆ ಫ್ಯಾಮಿಲಿಗೆ ಹತ್ರ ಆಗಿತ್ತು, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಆ ಜರ್ನಿ ನಮ್ಮ ಮುಖಾಂತರ ನೆನೆಸ್ಕೊಳ್ಳೋದಾದ್ರೆ ಆ್ಯಕ್ಚುಲಿ ನಾನು ಆವಾಗಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನೆಸ್ಕೊಂಡಾಗ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನಿಸುತ್ತೆ. ಭಾರತ ಅವರಿಲ್ಲ ಅಂದರೆ ಬಹುಶಃ ನನಗೆ ಅಪ್ಪು ಅನ್ನೋ ಒಂದು ಸಿನಿಮಾಗೆ ಅವಕಾಶ ಸಿಗ್ತಾನೇ ಇರಲಿಲ್ಲ. ಅಂದರೆ ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದರೆ ಬಿ ಸಿ ಗೌರಿ ಶಂಕರ್ ಅವ್ರಿಗೆ ನನಗೊಂದು ಮಗ ಇದ್ದಾಗೆ ಅಂತ. ಸೊ ಆ ಬಹುಶಃ ಎಮೋಷನಿಂದ ಅವ್ರಿಗೆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ತುಂಬ ಫೀಲ್ ಆಗುತ್ತೆ ಅವ್ರಿಗೆ ಆ ಸಿನಿಮಾ ನೋಡಿದಾಗ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದ ಸಿನಿಮಾ ಅಂದರೆ ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಎಲ್ಲ ಕೂತ್ಕೊಂಡು ನೋಡಿದಾಗ ಅವ್ರ ಕೈ ಕತ್ತರಿಸ್ಕೊಂಡಾಗ ಅವ್ರನ್ನ ನೋಡಿದ್ದಾನೆ. ನಾನು ಹೇಗೆ ಬದುಕಿ ಮೇಡಮ್ ಶೂಟ್ ಮಾಡಿದ್ದು ಸಿಚುವೇಶನ್ಸು ಎಕ್ಸ್ಪೀರಿಯನ್ಸ್ ಅದನ್ನು ಈ ಕ್ಷಣ ಶೇರ್ ಕನ್ನಡ ಮತ್ತು ತೆಲುಗಲ್ಲಿ ಎರಡರಲ್ಲೂ ಶೂಟ್ ಆಗಿದ್ದಂಥ ಸಿನಿಮಾ ಅಲ್ಲಿ ಆಗಸ್ಟಲ್ಲಿ ಅಲ್ಲಿ ಇಡಿಯಟ್ ಶೂಟ್ ಆಗಿದೆ. ಸೊ ನಿಮಗೆ ಎರಡರಲ್ಲಿ ಯಾವ ಫೇವ್ರೇಟ್ ಅನ್ಸುತ್ತೆ? ಬಟ್ ಈಗ ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಇನ್ನೋಸೆನ್ಸ್ ಇದೆ. ಆ ಇನ್ನೋಸೆನ್ಸ್ ಅಪ್ಪು ಕ್ಯಾರೆಕ್ಟರ್ ಸುಚಿ ಬರೀ ಅಪ್ಪು ಮತ್ತು ಸುಚಿ ಅಪ್ಪಾಜಿ ಅವ್ರ ಆಡಿದಂಥ ಸಾಂಗ್ಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗು ಏನಿಸ್ತದೆ? ಅವನ ಫೀಲ್ ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿಯಿಂದ ಆಗೋ ಸಿನಿಮಾ ನೋಡಿದೆ ಅಷ್ಟೇ ಆಯಿತು. ನನಗೊಂದು ಏನು ಖುಷಿ ಅಂದರೆ ಮಹೇಶ್ ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯನಿಗೆ ಫೋನ್ ಮಾಡಿದೆ. ಮೇಡಮ್ ಇದು 100 days
ಪ್ರಮೋಷನ್ ಮಾಡಿದ್ರು ಯಜಮಾಟದಲ್ಲಿ. ಸೊ ಆ ಡೇಸ್ ಹೆಂಗಿತ್ತು ಅಂತ ಅವಾಗೆಲ್ಲ ನಾವು ರಜನಿ ಸರ್ ಬಂದು ಮಾತಾಡಿದ್ದು. ರಜನಿಕಾಂತ್ ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ. ಅದು ಒಂಥರ ನಾಸ್ಟಾಲ್ಜಿಯಾ ಥರ ಹೊರಟೋಯ್ತದ್ದು. ಅದೊಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು. ಮೊದಲನೇ ಸಿನಿಮಾ 100 ಡೇಸ್ ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿತ್ತು. 100 ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ರಿಚುವಲೈಸ್ ಮಾಡಿ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನಿಸುತ್ತೆ ದೇರ್ ಇಸ್ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಮೇಡಮ್ ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಫ್ರೆಶ್ ಇತ್ತು, ಎಷ್ಟು ಲವ್ ಆಗಿತ್ತು, ಎಷ್ಟು ಕುತೂಹಲ ಕೇಳ್ತಾ ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು. ಟುಡೇ ಇಸ್ ಅಶ್ವಿನೀಸ್ ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ ಹ್ಯಾಪಿ ಬರ್ತ್ಡೇ. PRK ಪ್ರೊಡಕ್ಷನ್ನಿಂದ ವಜ್ರೇಶ್ವರಿ ಕಂಬೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಸೊ ಅಮೇಸಿಂಗ್ ಫೀಲಿಂಗ್. ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವಾಗ ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆಗಿರೋದಕ್ಕೆಲ್ಲ ಮಗನ ಒಂದು ರಿಯಾಕ್ಷನ್ ಬೇಕು. ಸೂರ್ಯ ಅಮ್ಮನ ಜೊತೆ ಸಿನಿಮಾ ನೋಡಿರೋದು. ಬರ್ಡೇ ಇದೆ, ಫ್ಯಾನ್ಸ್ಗೆ ಎಲ್ಲ ಏನು ಹೇಳಕ್ ಬಯಸ್ತೀರಾ? ಹ್ಯಾಪಿ ಬರ್ತ್ಡೇ ಅಪ್ಪು. ಐ ವಿಶ್ ಯು ಬಟ್ ನಮ್ಮ ಫ್ಯಾನ್ಸ್ಗೆ ಜಸ್ಟ್ ನಾವು ಇವತ್ತು ನಮ್ಮ ಸಿನಿಮಾವನ್ನು ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದೆಲ್ಲ ಅನ್ಕೊಂಡಿದ್ದು ಅದೆಲ್ಲ ಥ್ಯಾಂಕ್ ಯು ಸೊ ಮಚ್. ಸೂರ್ಯ ಇಲ್ಲ ಅಮ್ಮ ಅದು ಆಯ್ಕೆ ಆಗಿರೋದು ಒಂದು ಕಾರಣ. ಅಮ್ಮನೇ, ಬೇರೆ ಯಾರು ಅಲ್ಲ. ಅವರು ಒಬ್ಬನೇ ಕಾರಣ. ಶಿ ಈಸ್ ಮೈ ಇನ್ಸ್ಪಿರೇಷನ್. ಶಿ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಮಹೇಶ್ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ಹೇಗೆ ಅವಳು ಚೆನ್ನಾಗಿ ಮಾಡ್ತಾರೆ ಬರ್ತಾರೆ ಅಂತ. ಬಟ್ ಅಮ್ಮನ ನಂಬಿಕೆ ಇತ್ತು ಅಂತ ಹೇಳ್ಬೋದು. ಸೂರ್ಯ ನಿಮ್ಮ ರಿಯಾಕ್ಷನ್, ಅಮ್ಮನ ಜೊತೆ ನಿಂತು ಒಂದು ರಿಯಾಕ್ಷನ್ ಮಾಡಬೇಕಲ್ಲ, ಹೇಗೆ ಅದಕ್ಕೂ ಮುಂಚೆ ಅಪ್ಪು ಸಿನಿಮಾ ನೋಡಿದಾಗ ಏನು ಅಂತ ಫಸ್ಟ್ ಟೈಮ್ ಅಮ್ಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ. ಹಾಗೂ ಅಪ್ಪು ಸರ್ನ ಕೂಡ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ. ಈ ಥರ ಬಂದು ಎಲ್ಲ ಅಮ್ಮನ ಫ್ಯಾನ್ಸ್ ಜೊತೆ ಅಪ್ಪು ಸರ್ ಫ್ಯಾನ್ಸ್ ಜೊತೆ ನೋಡಿ ತುಂಬ ಖುಷಿ ಆಯಿತು. ಅಮ್ಮನ ಲುಕ್ ಹೆಂಗೆ ಇಷ್ಟ ಆಯ್ತು? ಎಲ್ಲ ನೋಡಿದ್ದೀನಿ, ಆದರೆ ಈ ಥರ ಥಿಯೇಟ್ರಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ ಜೊತೆ, ಅಮ್ಮನ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡೋಕೆ ತುಂಬ ಖುಷಿ ಆಯಿತು. ಆ್ಯಕ್ಟಿಂಗ್, ಅವ್ರ ಲುಕ್, ಅವರ ಇನ್ನೋಸೆನ್ಸ್ ಅಷ್ಟು ಇಷ್ಟ ಆಯಿತು. ಇಲ್ಲ ಅವರಿಂದ ಕಲಿಬೇಕು. ಮುಂದೆ ನಾವು ಇಂಡಸ್ಟ್ರಿಗೆ ಬಂದರೂ ಕೂಡ ಅವರಿಂದ ಕಲಿತೀವಿ. ಅವರಿಂದ ಏನು ಕಲಿತೀರಾ? ಲವ್ ಮಾಡೋದು ಕಲಿತೀರಾ, ಆ್ಯಕ್ಟಿಂಗ್ ಮಾಡೋದು ಕಲಿತೀರಾ? ಎಲ್ಲ ನಾವು ಎಲ್ಲರೂ ಮೇಡಮ್ ಜಿ